ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ರಜ್ವಲ್ ಅವರೇ, ಯಾಕೆ ಏನಾಯ್ತು? ಗರ ಬಡ್ದವ್ರ ತರ ನಿಂತ್ಬಿಟ್ರಿ. ಅದನ್ನ ನಾನು ನಿಮ್ಮನ್ ಕೇಳ್ಬೇಕು. ಅದೇನೋ ಗಾಳಿ ರೂಪದಲ್ಲಿ ಬರ್ತಾಳೆ ಅಂದ್ರೆ ನೋಡಿ, ಬಿರುಗಾಳಿ ತರ ಬರ್ತಿದ್ದಾಳೆ. ಇವತ್ ನನ್ನ ಕತೆ ಮುಗೀತು. ಏನು ಮನೆ ಹಾಳು ಮಾಡೋರು ಒಟ್ಟಿಗೆ ನಿಂತಿದ್ದೀರಾ? ಹಲೋ ಪಂಕಜ ಮೇಡಮ್, ಏನ್ ಸಮಾಚಾರ? ಏನಿಲ್ಲ ರಾಧಿಕಾ, ಹೀಗೆ ಸುಮ್ಮನೆ ಇವ್ರನ್ನ ಮಾತಾಡಿಸ್ತಾ ಇದ್ದೆ. ಓ ಹೌದಾ? ಏನಾಂಟಿ, ನಾನ್ ನಿಮ್ ಮಗನ್ ಮದ್ವೆಗ್ ಬಂದಿದ್ದೀನಿ, ಬಾ ರಾಧಿಕಾ ಕೂತ್ಕೊ ಅಂತ ಒಂದ್ ಮಾತು ಹೇಳೋದ್ ಬೇಡ್ವಾ? ಅಯ್ಯೋ ನಾನ್ ನೋಡಿ, ನಾನಿಲ್ಲಿಗ್ ಬರ್ಲೇಬಾರ್ದು ಅಂತ ಪಿತೂರಿ ಮಾಡಿದವ್ರ ಹತ್ರ ಈ ಮಾತು ಹೇಳ್ತಿದ್ದೀನಿ. ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು, ಅದು ತುಂಬಾ ಪ್ರೀತಿಯಿಂದ ಮಾತಾಡ್ಬೇಕು. ಸ್ವಲ್ಪ ನನ್ನ ಜೊತೆ ಬನ್ನಿ. ಈಗ ಬರ್ತೀರಾ ಇಲ್ಲ? ಹಾ ಬನ್ನಿ. ರಾಧಿಕಾ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದು ಯಾಕೆ ಸುಮ್ನೆ ನಿಂತ್ಕೊಂಡಿದ್ಯಾ? ನಿಮ್ದು ಒಂದ್ ಜನ್ಮಾನ. ನೀವ್ ಹೀಗೆಲ್ಲ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಾಯ್ತು ರಾಧಿಕಾ, ಯಾಕೆ ಬೈತಾ ಇದೀಯಾ? ಏಯ್ ನಾಟ್ಕ ಆಡ್ಬೇಡಿ. ನಿಮ್ಮಿ ನಾಟ್ಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ನಿಮಗ್ ಏನ್ ಅನ್ಯಾಯ ಮಾಡಿದೀನಿ ಅಂತ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ದೀರಾ? ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ ಮನೆ ಆಯ್ತು ಅಂತ ತಾನೇ ನಾನಿರೋದು. ಹೀಗಿರುವಾಗ ನನ್ನನ್ನ ಕೊಲೆ ಮಾಡ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ನೀವಿಷ್ಟೆಲ್ಲ ಮಾಡಿದ್ರು ನನಗೇನು ಮಾಡಕ್ಕಾಗಲ್ಲ ಅಂತ ನೀವ್ ಅನ್ಕೊಂಡಿದ್ದೀರಾ? ವೈಭವನವನ್ನ ಕರ್ಕೊಂಡ್ ಬಂದು ನನ್ನ ಲೈಫ್ನೇ ಹಾಳು ಮಾಡೋದಕ್ಕೆ ನೋಡಿದ್ರಿ. ಇದಕ್ ಸರಿಯಾಗಿ ನಾನ್ ನಿಮ್ಗೆ ನೆನ್ನೆ ಮರ್ಯಾದೆ ಮಾಡಿದ್ದೀನಿ. ಆ ವಿಷಯನ ನನ್ ಎಲ್ ಚಿರುಗ್ ಹೇಳ್ಬಿಡ್ತೀನೋ ಅಂತ ನನ್ನ ಮನೇಲಿ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅನ್ನೋ ತರ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಅಲ್ಲಿ ನಾನು ತಪ್ಪಿಸ್ಕೊಂಡ್ ಬಂದಿದ್ದಕ್ಕೆ ಇವತ್ತು ನಾನು ಬರೋ ದಾರಿಲಿ ರೌಡಿಗಳನ್ನ ಬಿಟ್ಟು ನನ್ನನ್ನ ಕೊಲೆ ಮಾಡೋದಕ್ಕೆ ನೋಡಿದ್ರಿ. ಅಲ್ಲ, ನಾನೇ ನಿಮ್ ಮಗ ಬೇಡ ಅಂತ 100 ಸಲ ಹೇಳಿದ್ರು ನಿಮ್ ತಲೆಗೆ ಹೋಗ್ತಾ ಇಲ್ವಲ್ಲ? ಇನ್ನೂ ನಿಮ್ಮನ್ನ ಕ್ಷಮಿಸ್ತಾ ಹೋದ್ರೆ ಆ ದೇವ್ರೆ ನನ್ನ ಕ್ಷಮಿಸಲ್ಲ. ಈಗ ನನ್ ಜಾಗದಲ್ಲಿ ನಿಂತು ನೀವೇ ಯೋಚನೆ ಮಾಡಿ, ನಾನ್ ನಿಮ್ಮನ್ನ ಏನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅಯ್ಯೋ ರಾಧಿಕಾ, ನೀನ್ ಕ್ಷಮಿಸದ್ಮೇಲೆ ನಾನ್ ತುಂಬಾ ಬದಲಾಗಿದ್ದೆ. ಬಾಯ್ನ ಸುಳ್ಳು ಹೇಳ್ಬೇಡಿ. ನಿಮಗಿಂತ ಚಿಕ್ಕೋಳ್ ಕಾಲಕ್ಕೆ ಬಿದ್ಬಿಟ್ನಲ್ಲ ಅಂತ ಈಗೋ ನಿಮ್ಮನ್ನ ಸುಮ್ನೆ ಇರೋದಕ್ ಬಿಡ್ಲಿಲ್ಲ. ಅದಕ್ಕೆ ನನ್ನನ್ನ ಮುಗ್ಸೋದಕ್ ನೋಡಿದ್ರಿ ಅಲ್ವಾ? ನಿನ್ನೆ ಬರೀ ಕೈಯಲ್ಲಿ ಹೊಡೆದಿದ್ದೆ, ಇವತ್ತು ಕೈಗೆ ಸಿಕ್ಕಿದ್ರಲ್ಲಿ ಹೊಡಿಬೇಕು ಅನ್ನಿಸ್ತಾ ಇದೆ. ಇನ್ನೊಂದು ವಿಷಯ ಏನಂತ ಗೊತ್ತಾ ನಿಮ್ಗೆ? ನನ್ನ ಸಾಯಿಸೋದಕ್ಕೆ ನೀವ್ ಪ್ಲಾನ್ ಮಾಡಿದ್ರಿ, ಆದ್ರೆ ನಿನ್ನೆ ರಾತ್ರಿ ನನ್ನ ಕಾಪಾಡಿದ್ದು
ನಿಮ್ಮ ಮಗನೇ. ಅಯ್ಯೋ, ಏನು ಇವಳು ಇಷ್ಟೊಂದು ರಾಂಗ್ ಆಗಿದ್ದಾಳೆ. ನಾನು ಈ ವಿಷಯದಲ್ಲಿ ಭಾಗಿಯಾಗಿದ್ದೀನಿ ಅಂತ ಏನಾದರೂ ಇವಳು ಗೊತ್ತಾದ್ರೆ ಇವಳು ನನ್ನನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಇಲ್ಲಿಂದ ಕಳ್ಚ್ಕೊಳ್ಳೋದೆ ಒಳ್ಳೇದು. ಇಷ್ಟೆಲ್ಲ ಆದ್ಮೇಲೂ ನಾನು ನಿಮ್ಮನ್ನ ಸುಮ್ಮನೆ ಬಿಟ್ರೆ ನನಗ್ ಬುದ್ಧಿ ಇಲ್ಲ ಅಂತ ನನಗ್ ನಾನೇ ಅನ್ಕೋಬೇಕಾಗತ್ತೆ. ಇವಾಗ್ಲೇ ನಾನು ಎಲ್ರ ಮುಂದೆನೂ ಹೋಗಿ ವೈಭವ್ನ ಕರ್ಕೊಂಡ್ ಬಂದಿದ್ದು ನೀವೇ. ನನ್ನ ಮನೇಲೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ ಅನ್ನೋ ಥರ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದು ನೀವೇ. ಇವತ್ತು ರೌಡಿಗಳನ್ನ ಕರ್ಕೊಂಡ್ ಬಂದು ಮತ್ತೆ ನನ್ನ ಕೊಲೆ ಮಾಡ್ಸೋದಕ್ಕೆ ಪ್ರಯತ್ನ ಮಾಡಿದ್ದು ನೀವೇ ಅಂತ ನಿಮ್ ನಿಜವಾದ ಬಣ್ಣನ ಬಯಲ್ ಮಾಡ್ತೀನಿ. ನಿಮ್ಮ ಈ ಹೀನಾಯ ಬುದ್ಧಿ ಬಗ್ಗೆ ಗೊತ್ತಾದ್ರೆ ನಿಮ್ ಮಗನೇ ನಿಮ್ನ ಸಾಯಿಸ್ತಾನೆ. ರಾಧಿಕಾ, ರಾಧಿಕಾ, ರಾಧಿಕಾ! ಅಯ್ಯೋ, ರಾಧಿಕಾ, ಹೋಗು ಹೋಗು, ಎಲ್ರಿಗೂ ಸತ್ಯ ಹೇಳು. ನಿನ್ ಸತ್ಯ ಹೇಳೋಷ್ಟ್ರಲ್ಲಿ ನಾನು ಕತ್ ಕುಯ್ಕೊಂಡು ಸತ್ತು ಹೋಗ್ತೀನಿ.